ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋನ ಟೈಟಲ್ ಹಾಗೂ ಥಂಬ್ನೇಲ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಹೌದು, ನಿಮ್ಮ ಒಂದು ಮೊಬೈಲ್ ನ ಬ್ಯಾಟರಿ ಬೇಗ ಡ್ರಾಪ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಈ ಒಂದು 3 ಸೆಟ್ಟಿಂಗ್ಸ್ ಅನ್ನ ನಿಮ್ಮ ಒಂದು ಮೊಬೈಲ್ ನಲ್ಲಿ ಮಾಡ್ಕೊಳ್ಳಿ. ಸೊ ಆಮೇಲೆ ನೋಡಿ, ಲಿಟರಲಿ ಬ್ಯಾಟರಿ ಬೇಗ ಡ್ರಾಪ್ ಆಗೋದಾದ್ರೆ ಸ್ಟಾಪ್ ಆಗುತ್ತೆ. ಏನೋ ಒಂದು 3 ಸೆಟ್ಟಿಂಗ್ಸ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಇಂತ ತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇ ಗೈಸ್, ಈಗ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ನೀವಾದ್ರೆ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಮೊಬೈಲ್ ನಲ್ಲಿ ಆಟೋ ಸಿಂಕ್ ಅಂತ ಹೇಳಿರುತ್ತೆ. ಇನ್ ಕೇಸ್ ಸಿಗ್ಲಿಲ್ಲ ಒಂದು ಆಪ್ಷನ್ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಸರ್ಚ್ ಆಪ್ಷನ್ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ನಂತರ ಒಂದು ಜಾಗದಲ್ಲಿ ಸಿಂಕ್ ಅಂತ ಹೇಳಿ ಸರ್ಚ್ ಮಾಡಿ. ಸೊ ಒಂದು ಸಿಂಕ್ ಅಂತ ಹೇಳಿ ಸರ್ಚ್ ಮಾಡಿ. ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಒಂದು ಜಾಗದಲ್ಲಿ ಆಟೋ ಸಿಂಕ್ ಪರ್ಸನಲ್ ಡಾಟಾ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ ಗಾಯ್ಸ್. ಬರೀ ಕ್ಲಿಕ್ ಮಾಡಿ. ಈ ಒಂದು ಜಾಗದಲ್ಲಿ ನೀವು ಆದ್ರೆ ಗಮನಿಸಬಹುದು ಆಟೋ ಸಿಂಕ್ ಡಾಟಾ ಅಂತ ಇದೆಯಲ್ವಾ. ಸೊ ಇದಾದ್ರೆ ನಾರ್ಮಲ್ ಆಗಿ ಎಲ್ಲರ ಮೊಬೈಲ್ ನಲ್ಲಿ ಸಹ ಆನ್ ಅಲ್ಲಾದ್ರೆ ಇರುತ್ತೆ. ಸೊ ಇದನ್ನ ನೀವು ಆದ್ರೆ ಆಫ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಇದನ್ನ ನಾನು ಆದ್ರೆ ಆಲ್ರೆಡಿ ಆಫ್ ಮಾಡಿದೀನಿ. ಸೊ ನೀವು ಸಹ ಆಫ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಆಟೋ ಸಿಂಕ್ ಆಗ್ತಿದ್ರೆ ಸೊ ಜಿಮೇಲ್ ಇಂದ ವಾಟ್ಸ್ಆಪ್ಗೆ ಅದೇ ರೀತಿಯಾಗಿ ಫೇಸ್ಬುಕ್ ಗೆ ಸಿಂಕ್ ಆಗ್ತಿದೆ ಅಂತ ಹೇಳಿದ್ರೆ ಆಟೋ ಸಿಂಕ್ ಆಗ್ತಿದೆ ಅಂತ ಹೇಳಿದ್ರು ಸಹ ನಿಮ್ಮ ಒಂದು ಮೊಬೈಲ್ ನಲ್ಲಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆದ್ರೆ ಪ್ರೋಸೆಸ್ ಆಗ್ತಿರುತ್ತೆ. ಸೊ ನಿಮ್ಮ ಪರ್ಮಿಷನ್ ಇಲ್ಲದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗೋದ್ರಿಂದ ಬ್ಯಾಟರಿ ಆದ್ರೆ ಬೇಗ ಕನ್ಸ್ಯೂಮ್ ಆಗ್ತಿರುತ್ತೆ. ಇನ್ ಕೇಸ್ ಒಂದು ಆಪ್ಷನ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಆನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಸೊ ಒಂದು ಆಟೋ ಸಿಂಕ್ ಡಾಟಾ ಅನ್ನ ಆಫ್ ಮಾಡ್ಕೊಳ್ಳಿ. ಸೊ ಇದರ ಫಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಆಗಿರುತ್ತೆ ಗೈಸ್. ಈಗ ಸೆಕೆಂಡ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಸೊ ಇದಕ್ಕಾಗಿ ಡಿಫಾಲ್ಟ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಈ ತರ ಸ್ಕ್ರೋಲ್ ಮಾಡಿದಿರಾ ಅಂತ ಹೇಳಿದ್ರೆ ಸೊ ಕೊನೆಯಲ್ಲಾದ್ರೆ ನೀವು ಗಮನಿಸಬಹುದು ಡೆವಲಪರ್ ಆಪ್ಷನ್ಸ್ ಅಂತ ಹೇಳಿದೆಯಲ್ವಾ. ಸೊ ಇನ್ ಕೇಸ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಒಂದು ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಅಬೌಟ್ ಫೋನ್ ಅನ್ನ ಓಪನ್ ಮಾಡ್ಕೊಳ್ಳಿ. ಒನ್ಸ್ ಅಬೌಟ್ ಫೋನ್ ಅನ್ನ ಓಪನ್ ಮಾಡಿ ನಂತರ ಒಂದು ಜಾಗದಲ್ಲಿ ಬಿಲ್ಡ್ ನಂಬರ್ ಅಂತ ಹೇಳಿರುತ್ತೆ. ಸೊ ಇದನ್ನ 7 ಬಾರಿ ಆದ್ರೆ ಕ್ಲಿಕ್ ಮಾಡಿ ಗಾಯ್ಸ್. ಸೊ ಇಲ್ಲಾದ್ರೆ ಆಲ್ರೆಡಿ ನನ್ನ ಒಂದು ಮೊಬೈಲ್ ನಲ್ಲಿ ಒಂದು ಆಪ್ಷನ್ ಎನೇಬಲ್ ಆಗಿದೆ. ಇನ್ ಕೇಸ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಒಂದು ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಬಿಲ್ಡ್ ನಂಬರ್ ಅನ್ನ 7 ಟೈಮ್ಸ್ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಡೆವಲಪರ್ ಆಪ್ಷನ್ ಮೋಡ್ ಆದ್ರೆ ಓಪನ್ ಆಗುತ್ತೆ. ಸೊ ನಂತರ ಬ್ಯಾಕ್ ಬನ್ನಿ. ಈ ಒಂದು ಜಾಗದಲ್ಲಿ ಡೆವಲಪರ್ ಆಪ್ಷನ್ಸ್ ಅಂತ ಹೇಳಿ ಬಂದಿರುತ್ತೆ, ಇದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಒನ್ಸ್ ಓಪನ್ ಮಾಡಿ ಈ ಒಂದು ಜಾಗದಲ್ಲಿ ಡೆವಲಪರ್ ಆಪ್ಷನ್ಸ್ ಅಂತ ಇದೆಯಲ್ವಾ, ಸೊ ಇದಾದ್ರೆ ಆಫ್ ಅಲ್ಲಿ ಇರುತ್ತೆ, ಇದನ್ನ ಆನ್ ಮಾಡ್ಕೊಳ್ಳಿ. ಸೊ ಒನ್ಸ್ ಆನ್ ಮಾಡಿ ಗಾಯ್ಸ್. ಆನ್ ಮಾಡಿ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಗೈಸ್. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ವೈಫೈ ಸ್ಕ್ಯಾನ್ ಥ್ರೆಟಲಿಂಗ್ ಅಂತ ಹೇಳಿದೆಯಲ್ವಾ. ಸೊ ಇದಾದ್ರೆ ಡಿಫಾಲ್ಟ್ ಆಗಿ ಆಫ್ ಅಲ್ಲಿ ಆದ್ರೆ ಇರುತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ. ಸೊ ಈ ಒಂದು ಜಾಗದಲ್ಲಿ ಕ್ಲಿಯರ್ ಆಗಿ ಹಾಕಿದರೆ ನೋಡಿ, ರೆಡ್ಯೂಸಸ್ ಬ್ಯಾಟರಿ ಡ್ರೈನ್ ಅಂಡ್ ಇಂಪ್ರೂವ್ಸ್ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಅಂತ ಹೇಳಿ. ಸೊ ಈ ಒಂದು ಆಪ್ಷನ್ ಅನ್ನ ಎನೇಬಲ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಇದನ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬ್ಯಾಟರಿ ಡ್ರೈನ್ ಆಗ್ತಿದೆ ಅಂತ ಹೇಳಿದ್ರೆ ಸೊ ಅದಾದ್ರೆ ಸ್ಟಾಪ್ ಮಾಡುತ್ತೆ. ಮತ್ತೆ ನಿಮ್ಮ ಒಂದು ಮೊಬೈಲ್ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಆದ್ರೆ ಇಂಪ್ರೂವ್ ಮಾಡುತ್ತೆ. ಸೊ ಇದನ್ನಾದ್ರೆ ಆನ್ ಮಾಡ್ಕೊಳ್ಳಿ. ಸೊ ಇದಾದ್ರೆ ಸೆಕೆಂಡ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಆಗಿರುತ್ತೆ. ಸೊ ಇದರಲ್ಲಿ ನಮಗೆ ಥರ್ಡ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಸಹ ಬರುತ್ತೆ. ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಸೊ ಈ ಒಂದು ಜಾಗದಲ್ಲಿ ನೀವು ಗಮನಿಸಬಹುದು ಬ್ಯಾಕ್ ಗ್ರೌಂಡ್ ಪ್ರೋಸೆಸ್ ಲಿಮಿಟ್ ಅಂತ ಇದೆಯಲ್ವಾ. ಸೊ ಇದಾದ್ರೆ ಎಲ್ಲರ ಮೊಬೈಲ್ ನಲ್ಲಿ ಸಹ ಸ್ಟ್ಯಾಂಡರ್ಡ್ ಲಿಮಿಟ್ ಆದ್ರೆ ಇರುತ್ತೆ. ಸೊ ಇದನ್ನ ನೀವಾದ್ರೆ ಅಟ್ಮೋಸ್ಟ್ 1 ಪ್ರೋಸೆಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಅಟ್ಮೋಸ್ಟ್ 1 ಪ್ರೋಸೆಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನ್ ಯೂಸ್ ಅಂತ ಕೇಳ್ತೀರಾ ಅಂದ್ರೆ, ಈಗ ಈ ಒಂದು ಆಪ್ ಆದ್ರೆ ಓಪನ್ ಮಾಡಿದೀನಿ, ಸೆಟ್ಟಿಂಗ್ ಆಪ್ ಆದ್ರೆ ಈ ಒಂದು ಆಪ್ ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದೇ ರೀತಿಯಂತ ಅಪ್ಲಿಕೇಶನ್ಸ್ ರನ್ ಆಗೋದಿಲ್ಲ ಗಾಯ್ಸ್. ಸೊ ಇದರಿಂದ ನಮ್ಮ ಒಂದು ಬ್ಯಾಟರಿ ಡ್ರೈನ್ ಆಗೋದಾದ್ರೆ ಸ್ಟಾಪ್ ಆಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಪ್ಸ್ ರನ್ ಆಗ್ತಿದೆ ಅಂತ ಹೇಳಿದ್ರೆ ಅಂದ್ರೆ ನಿಮ್ಮ ಪರ್ಮಿಷನ್ ಇಲ್ದಿರಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಪ್ಸ್ ರನ್ ಆಗ್ತಿದೆ ಅಂತ ಹೇಳಿದ್ರು ಸಹ ಸೊ ಬ್ಯಾಟರಿ ಆದ್ರೆ ತುಂಬಾ ಡ್ರೈನ್ ಆಗುತ್ತೆ. ಆ ಒಂದು ರೀಸನ್ ಗಾಗಿ ಈ ಒಂದು ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಳಿ. ಸೊ ಈ ಒಂದು 3 ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬ್ಯಾಟರಿ ಡ್ರೈನ್ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ ನೀವೇ ಚೆಕ್ ಮಾಡಿ ನೋಡಿ. ಡೆಫಿನೆಟ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬ್ಯಾಟರಿ ತುಂಬಾ ರಿಡ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿಯಾಗಿ ಸ್ಟಾಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ಸೊ ಇನ್ ಕೇಸ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ, ಖಂಡಿತ ನಾನು ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಕನ್ನಡ ಟೆಕ್ ಆಂಡ್ರಾಯ್ಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಫಾಲೋ ಮಾಡಬಹುದು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.